ನಿಮ್ಮ ಲೈಫಲ್ಲಿ ನೀವು ಏನಾದರೂ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅದು ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು. ಸೊ ನೀವು ನಿಮ್ಮ 100% ಫೋಕಸ್ ಕೊಟ್ಟು ನೀವು ಇಂಟೆನ್ಷನ್ ಚೆನ್ನಾಗಿಟ್ಕೊಂಡು ಹಾರ್ಡ್ ವರ್ಕ್ ಕೊಟ್ಟರೆ ಅಲ್ಲ, ನಿಮಗೆ ಗೊತ್ತಿಲ್ಲದಂಗೆ ಯೂನಿವರ್ಸ್ ಕೂಡ ನಿಮ್ಮನ್ನ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ನನ್ನ ಜರ್ನಿಲೂ ಅದೇ ಆಗಿದ್ದು. ನಾನು ಆಲ್ಮೋಸ್ಟ್ 3 ಮಂತ್ಸಿಂದ ನಾನು ವೆಲ್ನೆಸ್ ಜರ್ನಿಲಿ ಇದ್ದೀನಿ, ಫಿಸಿಕಲ್ ವೆಲ್ನೆಸ್ ಜರ್ನಿಲಿ. ಬಟ್ ಮೆಂಟಲ್ ವೆಲ್ನೆಸ್ ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಸೊ ನನಗೆ ರೀಸೆಂಟಾಗಿ ಒಂದು ಆಪರ್ಚುನಿಟಿ ಸಿಕ್ತು. ಆರ್ಟ್ ಆಫ್ ಲಿವಿಂಗಲ್ಲಿ, ಆಶ್ರಮದಲ್ಲಿ ನಂಗೊಂದು ಕೋರ್ಸ್ ಮಾಡೋದು ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾವು ಏನೇ ಮಾಡಿದ್ರು ನಮ್ಮ ಮೆಂಟಲ್ ಸ್ಟೇಟ್ ಚೆನ್ನಾಗಿ ಇಟ್ಕೊಂಡಿರಬೇಕು, ಮೈಂಡ್ ಆಫ್ ಸ್ಟೇಟ್ ಚೆನ್ನಾಗಿರಬೇಕು. ಸೊ ನಿಮಗೆ ಏನಾದರೂ ಇಂಪಾರ್ಟೆಂಟ್ ಇದೆ ಅಂದರೆ ಫಸ್ಟು ನಮಗೆ ಮೈಂಡ್ ಕ್ಲಿಯರ್ ಇದ್ರೇ ನಾವು ಫೋಕಸ್ ಮಾಡೋಕ್ಕಾಗೋದು. ಫೋಕಸ್ ಮಾಡಿದ್ರೇ ನಮಗೆ ಗೋಲ್ ಅಚೀವ್ ಮಾಡೋಕ್ಕಾಗೋದು. ಸೊ ನಾನೊಂದು 3 days ಕೋರ್ಸ್ ಹೋಗಿ ಬಂದೆ. ತುಂಬ ಅಮೇಝಿಂಗ್ ಆಗಿದೆ. ನನ್ನೊಂಥರ ಡಿಫ್ರೆಂಟ್ ಪರ್ಸನ್ನೇ ಮಾಡಿಬಿಡ್ತು ಆ ಕೋರ್ಸ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಅದಾದಮೇಲೆ ಇವತ್ತು ನಾನು ಮಂಡೇ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಲಿಕ್ವಿಡ್ ಫಾಸ್ಟಿಂಗಲ್ಲಿ ಇರ್ತೀನಿ. ಮತ್ತು ಮಕ್ಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಮಾಡಿದೆ, ಮಖಾನ ಮಾಡಿ. ಅದಾದಮೇಲೆ ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಇವತ್ತು ಮಧ್ಯಾಹ್ನ ಮಾಡಿದ್ದು, ಮತ್ತು ಸ್ವಲ್ಪ ಬೆಳಗ್ಗೆದೆ ಮಿಕ್ಕಿದ್ದು, ಮತ್ತು ಹಾಗಲಕಾಯಿ ಪಲ್ಯ ಮತ್ತು ಲೋ ಫ್ಯಾಟ್ ಪನ್ನೀರ್ ಮಾಡ್ಕೊಂಡು ತಿಂದೆ. ಸಂಜೆ ಅಷ್ಟರಲ್ಲಿ ಇವತ್ತು ಜಸ್ಟ್ ವಾಕ್ ಇದ್ದಿದ್ದರೆ 10K ಸ್ಟೆಪ್ಸ್ ಅಷ್ಟೇ ಕಂಪ್ಲೀಟ್ ಆಯಿತು. ನನ್ನ ವೀಡಿಯೋಸಿಂದ 1% ಮೋಟಿವೇಶನ್ ಸಿಕ್ಕಿದ್ರು ಫಾಲೋ ಮಾಡಿ, ನನ್ನ ಮೋಟಿವೇಟ್ ಮಾಡಿ. ನಾಳೆ ಸಿಗ್ತೀನಿ. ಬಾಯ್.